ತಮಗೆಲ್ಲರಿಗೂ ಬಯಲು ಸೀಮೆಯ ಹುಡುಗನಿಂದ ನಮಸ್ಕಾರಗಳು. ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಮಾಡಿಕೊಳ್ಳಿ, ಏಕೆಂದರೆ ನಾನು ಬಿಡುವ ವಿಡಿಯೋಸ್ಗಳು ತಮಗೆ ಬೇಗ ತಲುಪುತ್ತದೆ. ಮೊಬೈಲ್ನಿಂದ ಸಂಸಾರದಲ್ಲಿ ಆಗುವ ತೊಂದರೆಗಳು. ಮೊಬೈಲ್ ಯಾವಾಗ ನಮ್ಮ ಕೈಗೆ ಬಂತೋ ಆವಾಗಿನಿಂದ ಯಾವುದೇ ಕೆಲಸಗಳು ಆಗಬೇಕಾದರೆ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತಿತ್ತು. ಮೊಬೈಲ್ ಬಂದಾಗಿನಿಂದ ಕಡಿಮೆ ಸಮಯ ತೆಗೆದುಕೊಳ್ಳಲಾಯಿತು. ಈ ಮೊಬೈಲ್ನಿಂದಾಗುವ ತೊಂದರೆಗಳಿಗೆ ಒಂದು ಸಣ್ಣ ಉದಾಹರಣೆ ನೋಡಿ ವೀಕ್ಷಕರೇ. ಒಂದು ದಿನ ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಸಿಟಿಯಲ್ಲಿ ವಾಸವಾಗಿದ್ದರು. ದಿನಾಲೂ ತಾಯಿಯಾದವಳು ಆ ಮಕ್ಕಳಿಗೆ ಶಾಲೆಗೆ ರೆಡಿ ಮಾಡಿ ಕಳಿಸಿ ಮತ್ತು ಗಂಡನಿಗೂ ಊಟ ಕಟ್ಟಿ ಕಳಿಸುತ್ತಿದ್ದಳು. ಹೀಗೆ ಇರಬೇಕಾದರೆ ಒಂದು ದಿನ ಮೊಬೈಲ್ ನೋಡುತ್ತಾ ಅಡುಗೆ ಮಾಡುತ್ತಿದ್ದಳು. ಇವಳಿಗೆ ಮೊಬೈಲ್ ಅಂದರೆ ತುಂಬ ಹುಚ್ಚು. ಎದ್ದ ತಕ್ಷಣ ತನ್ನ ಮಕ್ಕಳು ಮತ್ತು ಗಂಡನನ್ನು ಮರೆತು ಬಿಟ್ಟು ಮೊಬೈಲ್ ನೋಡುತ್ತಿದ್ದಳು. ಹಾಗೆ ಗಂಡನು ಕೂಡ ಇವಳ ಹಾಗೆ ಅವನಿಗೂ ಮೊಬೈಲ್ ಅಂದರೆ ಅಷ್ಟು ಹುಚ್ಚು. ಇವರ ಮೊಬೈಲ್ ಹುಚ್ಚಿನಿಂದ ಮಕ್ಕಳ ಕಡೆ ಇವರು ಗಮನ ಕೊಡುತ್ತಿರಲಿಲ್ಲ. ಹೀಗೆ ಇರಬೇಕಾದರೆ ಇವಳು ಗ್ಯಾಸ್ ಒಲೆ ಮೇಲೆ ಅಡುಗೆ ಮಾಡಿ ಗ್ಯಾಸ್ ಆಫ್ ಮಾಡಬೇಕು ಎನ್ನುವಷ್ಟರಲ್ಲಿ ಅವಳ ಮೊಬೈಲ್ಗೆ ಧಾರಾವಾಹಿ ಬಗ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಅದನ್ನು ನೋಡುತ್ತಾ ಅವಳು ಗ್ಯಾಸ್ ಆಫ್ ಮಾಡೋದು ಮರೆತು ಬಿಡುತ್ತಾಳೆ. ಎಷ್ಟೋ ಗಂಟೆಯಾದರೂ ಅವಳು ಮೊಬೈಲ್ ನೋಡುತ್ತಾ ಕುಳಿತೇ ಬಿಟ್ಟಿರುತ್ತಾಳೆ. ಅನಾವಶ್ಯಕವಾಗಿ ಬಾಜು ಮನೆಯ ಕಮಲ ಟೊಮೆಟೊ ಕೇಳಲು ಬಂದಾಗ ಅಡುಗೆ ಮಾಡಬೇಕು, 2 ಟೊಮೆಟೊ ಇದ್ದರೆ ಕೊಡಿ ಎಂದು ಕೇಳಿದಾಗ ಅವಳಿಗೆ ಆವಾಗ ಎಚ್ಚರವಾಗುತ್ತೆ, ಅಯ್ಯೋ ನಾನು ಗ್ಯಾಸ್ ಆಫ್ ಮಾಡೇ ಇಲ್ಲ ಅಲ್ಲ ಎಂದು. ಆಗ ಅರಿವಾದಾಗ, ಕಮಲ ನಿನಗೆ ತುಂಬ ಧನ್ಯವಾದ, ಇವತ್ತು ನನ್ನ ಜೀವ ಉಳಿಸಿದೆ. ಇಲ್ಲ ಅಂದಿದ್ದರೆ ನಾನು ಮೊಬೈಲ್ ನೋಡುತ್ತಾ ನನ್ನ ಜೀವವನ್ನೇ ಕಳೆದುಕೊಳ್ಳುತ್ತಿದ್ದೆ ಎಂದು ಅಳುತ್ತಾ ಕಮಲಾಗೆ ಧನ್ಯವಾದ ಹೇಳುತ್ತಾಳೆ. ಈ ಕತೆ ಕೇಳಿದಾಗ ನನಗೆ ಒಂದು ಹಾಡು ನೆನಪಿಗೆ ಬರುತ್ತೆ. ಮೊಬೈಲ್ ಬಂತೋ ಮೊಬೈಲು ಮರೆಸಿತು ನನ್ನ ಬಾಲ್ಯವು, ಮೊಬೈಲು ಬಂತು ಮೊಬೈಲು ಮರೆಸಿತು ನನ್ನ ಬಾಲ್ಯವು, ಮೊಬೈಲಿನಿಂದ ಚಿಕ್ಕವರಿದ್ದ ನೆನಪುಗಳು ಮರೆತು ಹೋಯಿತು, ಮೊಬೈಲ್ನಿಂದ ಚಿಕ್ಕವರಿದ್ದ ನೆನಪುಗಳು ಮರೆತು ಹೋಯಿತು, ಗಂಡ ಹೆಂಡತಿ ಮಕ್ಕಳು ಎನ್ನದೆ ಮೊಬೈಲೇ ನನ್ನ ಶತ್ರುವಾಯಿತು, ಗಂಡ ಹೆಂಡತಿ ಮಕ್ಕಳು ಎನ್ನದೆ ಮೊಬೈಲೇ ನನ್ನ ಶತ್ರುವಾಯಿತು, ಇನ್ನು ಮುಂದೆ ಬೇಡ ನನಗೆ ಮೊಬೈಲು ಬೇಡ ಮೊಬೈಲು ಬೇಡ, ಬೇಕು ನನಗೆ ಒಳ್ಳೆಯ ಸಂಸಾರ, ಬೇಕು ನನಗೆ ಒಳ್ಳೆಯ ಸಂಸಾರ. ವೀಕ್ಷಕರೇ, ಈಗಿನ ಜಗತ್ತಿನಲ್ಲಿ ಮೊಬೈಲೇ ಜೀವನವಾಗಿದೆ. ಮೊಬೈಲ್ ಇಲ್ಲ ಅಂದರೆ ಜೀವನನೇ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದೆ. ಒಂದೇ ಮನೆಯಲ್ಲಿ ಕುಳಿತಿರುತ್ತಾರೆ, ಆದರೂ ಫೋನ್ ಮಾಡಿ ಲೇ ನನಗೆ ಅದನ್ನು ಕೊಡು ಇದನ್ನು ಕೊಡು ಎಂದು ಕೇಳುತ್ತಾರೆ. ಇದಲ್ಲದೆ ಸಣ್ಣ ಮಕ್ಕಳು ಅಳುತ್ತಿದ್ದರೆ ಅವುಗಳ ಕೈಗೆ ಮೊಬೈಲ್ ಕೊಟ್ಟು ಸಮಾಧಾನ ಮಾಡುತ್ತಾರೆ. ಇದೆಲ್ಲ ಮಾಡೋದ್ರಿಂದ ಸಂಸಾರದಲ್ಲಿ ಸಂಬಂಧಗಳು ಗಟ್ಟಿಯಾಗಿ ಉಳಿಯಲು ಸಾಧ್ಯವಾಗುವುದಿಲ್ಲ. ನಾವು ಈ ಮೊಬೈಲನ್ನು ಎಷ್ಟು ದೂರ ಇಟ್ಟು ಸಂಸಾರದಲ್ಲಿ ಪಾಲ್ಗೊಳ್ಳುತ್ತೀವೋ ಆವಾಗ ಅನ್ಯೋನ್ಯವಾಗಿರಲು ಸಾಧ್ಯವಾಗುತ್ತದೆ. ಮೊಬೈಲ್ ಬಳಸೋದು ತಪ್ಪು ಎಂದು ನಾನು ಹೇಳುತ್ತಿಲ್ಲ, ಆದರೆ ಬಳಸಿದರೂ ಮಿತವಾಗಿರಬೇಕು. ಮಗು ಅಳುತ್ತಿದೆ ಎಂದು ಅದರ ಕೈಗೆ ಮೊಬೈಲ್ ಕೊಡೋ ಬದಲಿಗೆ ಒಂದು ಬುಕ್ ಕೊಡಿ, ಮಗುವಿನ ಜ್ಞಾನ ಹೆಚ್ಚಿಗೆ ಆಗಲು ಕಾರಣವಾಗುತ್ತದೆ. ಇದನ್ನು ಬಿಟ್ಟು ಮೊಬೈಲ್ ಕೊಟ್ಟರೆ ಮಗುವಿನ ಮೆದುಳಿಗೆ ಮೊಬೈಲ್ ತುಂಬ ಅಪಾಯಕಾರಿಯಾಗುತ್ತದೆ. ಎಲ್ಲದಕ್ಕೂ ಉಪಾಯ ಮೊಬೈಲೇ ಕಾರಣವಾಗಬಾರದು. ಹಾಗೆ ಮೊಬೈಲ್ನಿಂದಾಗುವ ಉಪಯೋಗಗಳು. ನಾವು ಕೆಲಸದ ಮೇಲೆ ಬೇರೆ ಊರಿಗೆ ಹೋದಾಗ ಮನೆಗೆ ಫೋನ್ ಮಾಡಿ ಮಾತನಾಡಲು ಮತ್ತು ಈಗ ನಡೆಯುತ್ತಿರುವ ಸುದ್ದಿಗಳನ್ನು ನೋಡಲು, ಮಕ್ಕಳಿಗೆ ಯಾವ ರೀತಿ ವಿದ್ಯಾಭ್ಯಾಸ ಕೊಡಿಸಬೇಕು ಎಂದು ತಿಳಿಯಲು ಮಾತ್ರ ಮೊಬೈಲನ್ನು ಉಪಯೋಗಿಸಿಕೊಳ್ಳಬೇಕು. ಮೊಬೈಲೇ ಜೀವನ ಮಾಡಿಕೊಳ್ಳಬೇಡಿ. ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಶುಭ ದಿನ.